ವೆಲ್ಕಮ್ ಟು ಅವರ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಫಿಟ್ನೆಸ್ ಚಾಲೆಂಜ್ ಡೇ 48. ಎಂದಿನಂತೆ ಇವತ್ತು ಕೂಡ ನಾನು 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಆ ಟಾಪಿಕ್ ಏನಪ್ಪ ಅಂತಂದರೆ, ನೀವು ಸರಿಯಾಗಿ ಉಸಿರಾಡ್ತಿದ್ದೀರಾ ಇಲ್ವಾ ಅಂತ. ನೀವು ಯಾವ ರೀತಿ ಉಸಿರಾಡ್ತಿದ್ದೀರಾ ಅನ್ನೋ ಟೆಸ್ಟ್ನ ಯಾವತ್ತಾದರೂ ನೀವು ಮಾಡಿದ್ದೀರಾ? ಹಾಗಾದರೆ ಇವತ್ತು ಈ ಟೆಸ್ಟ್ನ ಮಾಡಿ. ಸ್ನೇಹಿತರೆ, ನಾವು ಹುಟ್ಟಿದಿನಿಂದ ಸಾಯೋವರೆಗೂ ಉಸಿರಾಟ ಮಾಡ್ತಾನೆ ಇರ್ತೀವಿ. ಬಟ್ ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಮಾಡಬೇಕು ಅಂತ ನಾವು ಯಾವತ್ತೂ ಕೂಡ ಟೆಸ್ಟ್ ಮಾಡಿಲ್ಲ. ಹಾಗಾಗಿ ಇವತ್ತು ಒಂದು ಸಿಂಪಲ್ ಟೆಸ್ಟ್ ಮೂಲಕ ಚೆಕ್ ಮಾಡೋಣ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ನಾನು ನಿಮಗೆ ಯಾವ ರೀತಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಬೇಕು ಅನ್ನೋ ಒಂದು ಟೆಕ್ನಿಕ್ನ ಇವತ್ತು ಹೇಳ್ಕೊಡ್ತೀನಿ. ಗೆಳೆಯರೆ, ಕ್ಲಾಸ್ಗೆ ರೀಚ್ ಆದಾಗ 5 ಆಗಿತ್ತು. ಎಂದಿನಂತೆ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಬ್ಬ ಮನುಷ್ಯ ಬದುಕಿದ್ದಾನೆ ಅನ್ನೋ ಒಂದು ಐಡೆಂಟಿಫೈ ಯಾವ ರೀತಿ ಮಾಡ್ತಾರೆ ಅಂತಂದರೆ, ನಿಮ್ಮ ಉಸಿರಿನಿಂದ. ಇನ್ ಕೇಸ್ ನೀವೇನಾದರೂ ಸತ್ತೋದ್ರೆ ನಿಮಗೆ ಇಟ್ಟಿರುವ ನೇಮ್ ಕೂಡ ಕರೆಯಲ್ಲ, ಬಾಡಿ ಅಂತ ಕರೀತಾರೆ. ಸೊ ಉಸಿರು ಎಷ್ಟು ಇಂಪಾರ್ಟೆಂಟು, ಆ ಉಸಿರನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಇರುವ 24 ಗಂಟೆನಲ್ಲಿ ಮನುಷ್ಯ ಮಿನಿಮಮ್ 20,000-25,000 ಟೈಮು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾನೆ. ನೀವು ಯಾವಾಗ ಉಸಿರನ್ನು ಒಳಗಡೆ ತೊಗೊತೀರಾ ಅದನ್ನು ಇನ್ಹೇಲ್ ಅಂತೀವಿ. ಯಾವಾಗ ಉಸಿರನ್ನು ಈಚೆ ಹಾಕ್ತೀರಾ ಅದನ್ನು ಎಕ್ಸೇಲ್ ಅಂತ ಹೇಳ್ತೀವಿ. ನಮ್ಮ ಈ ಬ್ರೀತ್ ಇನ್ ಪ್ಯಾಟರ್ನ್ ಏನಿದೆಯಲ್ಲ, ಅದು ನಮ್ಮ ಬಾಡಿ ಮತ್ತು ಮೈಂಡ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಫಾರ್ ಎಕ್ಸಾಂಪಲ್ಲು, ನಿಮ್ಗೇನಾದರೂ ಸ್ಟ್ರೆಸ್ ಆಯಿತು ಅಂತಂದರೆ ಅಥವಾ ಏನಾದರೂ ಟೆನ್ಷನ್ ಆಯಿತು ಅಂತಂದರೆ, ಹಾಗೆ ರನ್ನಿಂಗ್ ರೇಸ್ ಮಾಡಿದರೆ ಇಲ್ಲ ವೇಗವಾಗಿ ನಡೆದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಉಸಿರಾಟ ಕ್ರಿಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಯಾವಾಗ ಉಸಿರನ್ನು ಒಳಗಡೆ ತೊಗೊತೀವಿ, ಇನ್ಹೇಲ್ ಮಾಡ್ತೀವಿ, ಆವಾಗ ಆಕ್ಸಿಜನ್ ಕೂಡ ಇನ್ಹೇಲ್ ಆಗುತ್ತೆ. ನಾವು ಯಾವಾಗ ಎಕ್ಸೇಲ್ ಮಾಡ್ತೀವಿ ಅಂದರೆ ಉಸಿರನ್ನ ಈಚೆ ಹಾಕ್ತೀವಿ, ಆ ಟೈಮಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸೇರಿದಂತೆ ವೇಸ್ಟೇಜ್ ಗ್ಯಾಸ್ ಏನಿರುತ್ತೆ ನಮ್ಮ ಬಾಡಿನಲ್ಲಿ ಅದನ್ನು ನಾವು ಈಚೆ ಹಾಕ್ತೀವಿ. ಯೋಗದಲ್ಲಿ ನಾವು ಬ್ರೆತ್ ಅವೇರ್ನೆಸ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಕೊಡ್ತೀವಿ. ಜಸ್ಟ್ ಕೇವಲ ನಾವು ಬಾಡಿಗೆ ಮಾತ್ರ ಎಕ್ಸಸೈಸ್ ಮಾಡಲ್ಲ, ನಾವು ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ಹಂಗಾಗಿ ಯೋಗ ಈಸ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ನಾನು ಮೊದಲೇ ಹೇಳ್ದಂಗೆ ನಾವು 20,000-25,000 ಟೈಮು ಬ್ರೀತ್ ಇನ್ ಬ್ರೀತ್ ಔಟ್ನ ಮಾಡ್ತಿರ್ತೀವಿ. ಸೊ ಅದನ್ನು ಯಾವ ಕರೆಕ್ಟಾಗಿ ಮಾಡ್ತಿದ್ದೀವಾ ಇಲ್ವಾ ಅನ್ನೋದನ್ನು ಒಂದು ಸಿಂಪಲ್ ಟೆಸ್ಟ್ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನೀವು ಯಾವುದಾದ್ರೂ ಕಂಫರ್ಟಬಲ್ ಪೊಸಿಷನ್ಸ್ನಲ್ಲಿ ಕೂತ್ಕೊಳ್ಳಿ. ನಾನು ಸುಖಾಸನದಲ್ಲಿ ಕೂತ್ಕೊಂಡಿದ್ದೀನಿ. ನಿಮ್ಮ ಬೆನ್ನನ್ನು ಸ್ಟ್ರೈಟಾಗಿ ಇಡಬೇಕು. ಯಾವುದೇ ಕಾರಣಕ್ಕೂ ನಿಮ್ಮ ಬಾಡಿನ ಟೈಟಾಗಿ ಇಟ್ಕೊಂಡಿರಬಾರ್ದು. ಸೊ ರಿಲ್ಯಾಕ್ಸೇಷನ್ ಮೂಡಲ್ಲಿ ಕೂತ್ಕೊಳ್ಳಿ. ಈಗ ನಿಮ್ಮ ಒಂದು ಕೈಯನ್ನು ಚೆಸ್ಟ್ ಮೇಲೆ, ಇನ್ನೊಂದು ಕೈಯನ್ನು ಹೊಟ್ಟೆ ಮೇಲೆ ಇಟ್ಕೊಂಡು ನಿಧಾನವಾಗಿ ಐಸ್ನ ಕ್ಲೋಸ್ ಮಾಡಿ, ಕಣ್ಣನ್ನು ಮುಚ್ಚಿರಬೇಕು. ಇವಾಗ ಫ್ಯೂ ರೌಂಡ್ಸ್, ಒಂದು 2-3 ರೌಂಡ್ಸು ನಾರ್ಮಲಾಗಿ ನೀವು ಯಾವ ರೀತಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಿದ್ದೀರಾ ನಾರ್ಮಲಾಗಿ ಅದೇ ರೀತಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಈ ರೀತಿ ಮಾಡಬೇಕಾದ್ರೆ ನೀವು ಇವಾಗ ಅಬ್ಸರ್ವ್ ಮಾಡಬೇಕು. ಇನ್ಹೇಲ್ ಮಾಡಬೇಕಾದ್ರೆ ನಿಮ್ಮ ಯಾವ ಕೈ ಮೂವ್ ಆಗ್ತಾ ಇದೆ ಅಂತ. ನಿಮ್ಮ ಚೆಸ್ಟ್ ಮೇಲಿರುವ ಕೈ ಮೂವ್ ಆಗ್ತಾ ಇದೆಯಾ ಅಥವಾ ಹೊಟ್ಟೆ ಮೇಲಿರುವ ಕೈ ಮೂವ್ ಆಗ್ತಿದೆಯಾ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಈ ರೀತಿ ಮಾಡಬೇಕಾದ್ರೆ ಆ್ಯಕ್ಚುಲಿ ನಿಮ್ಮ ಹೊಟ್ಟೆ ಮೇಲಿರುವಂಥ ಕೈ ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಗೊತ್ತಾಗುತ್ತೆ, ನೀವು ಇನ್ಹೇಲ್ ಮಾಡಿದಾಗ ನಮ್ಮ ಹೊಟ್ಟೆ ಬಲೂನ್ ಯಾವ ರೀತಿ ಊದ್ಕೊಳ್ಳುತ್ತೋ ಆ ರೀತಿ ದಪ್ಪ ಆಗುತ್ತೆ. ಯಾವಾಗ ಎಕ್ಸೇಲ್ ಮಾಡ್ತೀವಿ, ಬಲೂನ್ ಅಲ್ಲಿರೋ ಹೇರ್ನ ನಾವು ಈಚೆ ಬಿಟ್ಟರೆ ಯಾವ ರೀತಿ ಈಚೆ ಬರುತ್ತೋ ಆ ರೀತಿ ನಿಮ್ಮ ಗಾಳಿನೂ ಕೂಡ ಈಚೆ ಬರುತ್ತೆ. ನಾನು ತುಂಬ ಜನನ ಈ ಪ್ರಶ್ನೆನ ಕೇಳಿದ್ದೀನಿ. ಯಾರೆಲ್ಲ ಸ್ಟಾರ್ಟಿಂಗಲ್ಲಿ ಯೋಗ ಕ್ಲಾಸ್ಗೆ ಜಾಯ್ನ್ ಆಗ್ತಾರಲ್ಲ ಅಥವಾ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರಲ್ಲ, ಅವ್ರನ್ನೇನಾದರೂ ಕೇಳಿದರೆ ನೀವು ಇನ್ಹೇಲ್ ಮಾಡಿದಾಗ ನಿಮ್ಮ ಹೊಟ್ಟೆ ಏನಾಗುತ್ತೆ ಅಂತಂದರೆ, ಸರ್ ಹೊಟ್ಟೆ ಒಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಬಟ್ ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ, ಓ ಇಲ್ಲ, ಹೊಟ್ಟೆ ದಪ್ಪ ಆಗುತ್ತೆ ಅಂತ. ಸೊ ಯಾವುದೇ ಕಾರಣಕ್ಕೂ ನೀವು ಉಸಿರನ್ನ ಒಳಗಡೆ ತೊಗೊಂಡೋಗ ಹೊಟ್ಟೆ ಒಳಗಡೆ ಹೋಗಲ್ಲ, ಹೊಟ್ಟೆ ದಪ್ಪ ಆಗುತ್ತೆ. ಸೊ ಸೇಮ್ ಲೈಕ್ ಆ್ಯಸ್ ಬಲೂನ್ ಥರ. ಸೊ ನೀವು ಬಲೂನ್ಗೆ ಎಷ್ಟು ಗಾಳಿನ ತುಂಬ್ತೀರಾ ಅಷ್ಟು ದಪ್ಪ ಆಗುತ್ತೆ. ಸೊ ಅದೇ ರೀತಿ ನಮ್ಮ ಹೊಟ್ಟೆನೂ ಕೂಡ ಯಾವಾಗ ನಾವು ಇನ್ಹೇಲ್ ಮಾಡ್ತೀವಿ, ಸೊ ಹೇರ್ ಒಳಗಡೆ ಹೋದಾಗ ಆಬ್ವಿಯಸ್ಲಿ ಹೊಟ್ಟೆ ದಪ್ಪ ಆಗಬೇಕು. ಸೊ ಯಾವಾಗ ನಾವು ಎಕ್ಸೇಲ್ ಮಾಡ್ತೀವಿ, ಏರ್ನ ಈಚೆ ಹಾಕ್ತೀವಿ, ಆವಾಗ ಒಳಗಡೆ ಹೋಗುತ್ತೆ ಆಟೋಮೆಟಿಕ್ಕಾಗಿ. 99% ಜನಕ್ಕೆ ನಾನು ಇವಾಗ ಹೇಳ್ತಿರೋ ವಿಚಾರ ನಿಜವಾಗ್ಲೂ ಗೊತ್ತಿರೋದಿಲ್ಲ. ಅದೇನಪ್ಪ ಅಂತಂದರೆ, ನಮ್ಮ ಬಾಡಿನಲ್ಲಿ ಫ್ಯಾಟ್ ಇರುತ್ತಲ್ಲ, ಅದು ಯಾವ ರೀತಿ ಕರಗಿ ಈಚೆ ಹೋಗುತ್ತೆ ಅಂತ ನಿಮ್ಗೇನಾದರೂ ಗೊತ್ತಾ? ಹೌದು ಸ್ನೇಹಿತರೆ, ತುಂಬ ಜನ ಅಂದ್ಕೊಂಡಿರೋದು ನಾವು ಬೆವರ್ತೀವಿ, ಅದರಿಂದ ನಮ್ಮ ಬಾಡಿನಲ್ಲಿರೋ ಫ್ಯಾಟು ಈಚೆ ಹೋಗುತ್ತೆ ಅಂತ. ಬಟ್ ಆದರೆ ಆ್ಯಕ್ಚುಲಿ ನಾವು ಮಾಡುವಂಥ ಇನ್ಹೇಲ್ ಎಕ್ಸೇಲ್ ಮಾಡ್ತೀವಲ್ಲ, ಉಸಿರಾಟ ಕ್ರಿಯೆ ಏನಿದೆಯಲ್ಲ, ಉಸಿರಿಂದನೇ ನಮ್ಮ ಫ್ಯಾಟು ಈಚೆ ಹೋಗೋದು. ನಿಮಗೇನಾದರೂ ಈ ಸತ್ಯ ಮೊದಲನೇ ಬಾರಿಗೆ ತಿಳಿದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.
ಹಾಗೆ ಯಾರೆಲ್ಲ ವರ್ಕೌಟ್ ಮಾಡ್ತಿದ್ದೀರಾ ದಯವಿಟ್ಟು ನಿಮ್ಮ ಉಸಿರಾಟ ಕ್ರಿಯೆ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಏಕೆ ಅಂತಂದರೆ ನಿಮಗೆ ಗೊತ್ತಾಗಿದೆ ಇವಾಗ ಆಲ್ರೆಡಿ ಸತ್ಯ, ನೀವು ಫ್ಯಾಟ್ನ ನೀವು ಬರ್ನ್ ಮಾಡಬೇಕು ಅಂತಂದರೆ ನಿಮ್ಮ ಉಸಿರಾಟದಿಂದನೇ ಸಾಧ್ಯ ಆಗೋದು. ಅದರಿಂದ ಅದ್ರ ಮೇಲೆ ಮೋರ್ ಕಾನ್ಸಂಟ್ರೇಷನ್ ಮಾಡಿ. ಹಾಗೆ ದಯವಿಟ್ಟು ನನ್ನ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಇವತ್ತು ಏನೆಲ್ಲ ಎಕ್ಸಸೈಸ್ ಮಾಡಿದ್ದೀನಿ ಅದರಲ್ಲಿ ನಾನು ಕಂಪ್ಲೀಟ್ ಮೋರ್ ಕಾನ್ಸಂಟ್ರೇಷನ್ ಹಾಗೆ ಎಕ್ಸ್ಪ್ಲೇಷನ್ಸು ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಇರುತ್ತೆ. ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದಯವಿಟ್ಟು ಕಂಪ್ಲೀಟ್ ವೀಡಿಯೋನ ನೋಡಿ. Sit straight, neck erect, back straight ಮಾಡಿ, eyes close, keep smiling, just relax. Observe few rounds of normal breathe in and breathe out. ಉಸಿರಾಟನ ಅಬ್ಸರ್ವ್ ಮಾಡಿ. Inhale, exhale, breathe in, sit straight, neck erect, back straight ಮಾಡಿ, eyes close, keep smiling, just relax. Observe few rounds of normal breathe in and breathe out. ಉಸಿರಾಟನ ಅಬ್ಸರ್ವ್ ಮಾಡಿ. Inhale, exhale, breathe in, breathe out. Adap Namaskara Mudra. Chant Omkara, the opening prayer. Sahana bhavatu, sahanau bhunaktu, sahaviryam karavavahai, tejasvinavaditamastu, ma vidvishavahai. Om Shanti Shanti Shanti. Release your hands, head to hand stability. Take both the hand back side, head to hand back side ತಗೊಂತ.
ಸಿಟ್ ಸ್ಟ್ರೈಟ್, ನೆಕ್ ಎರೆಕ್ಟ್, ಬ್ಯಾಕ್ ಸ್ಟ್ರೈಟ್ ಮಾಡಿ, ಐಸ್ ಕ್ಲೋಸ್, ಕೀಪ್ ಸ್ಮೈಲಿಂಗ್, ಜಸ್ಟ್ ರಿಲ್ಯಾಕ್ಸ್. Observe few rounds of normal breathe in and breathe out. ಉಸಿರಾಟನ ಅಬ್ಸರ್ವ್ ಮಾಡಿ. Inhale, exhale, breathe in, breathe out. Adap Namaskara Mudra. Chant Omkara, the opening prayer. Sahana bhavatu, sahanau bhunaktu, sahaviryam karavavahai, tejasvinavaditamastu, ma vidvishavahai. Om Shanti Shanti Shanti. Release your hands, head to hand stability. Take both the hand back side, head to hand back side ತಗೊಂತ. Inhale ಮಾಡ್ತಾ ನಿಮ್ಮ ಚೆಸ್ಟ್ನ ಎಕ್ಸ್ಪ್ಯಾಂಡ್ ಮಾಡಿ ಸ್ಲೋಲಿ ಗೋ ಬ್ಯಾಕ್. ಎಕ್ಸೇಲ್ ಮಾಡ್ತಾ ಬ್ಯಾಂಡ್ ಫಾರ್ವರ್ಡ್, ಮುಂದೆ ಬೆಂಡ್ ಆಗಿ ಬ್ಯಾಂಡ್ 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 ಬ್ಯಾಂಡ್. ಇನ್ಹೇಲ್ ಮಾಡ್ತಾ ಸ್ಲೋಲಿ ಕಮ್ ಅಪ್. ಎಕ್ಸೇಲ್ ಮಾಡ್ತಾ ಹ್ಯಾಂಡ್ ರಿಲೀಸ್ ಮಾಡಿ ಜಸ್ಟ್ ರಬ್ ಮಾಡಿ ಹ್ಯಾಂಡ್ಸ್ನ. Massage your eyes, just slowly blink your eyes and slowly open your eyes. ಆಗ್ತಿದ್ದಿಲ್ಲ. ಸೊ ಇವತ್ತು ಬ್ರೀತ್ ಇನ್ ಮತ್ತು ಬ್ರೀತ್ ಔಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ಓಕೆ, ಸೊ ಜಸ್ಟ್ ನಿಮ್ಮ ಚೆಸ್ಟ್ ಹತ್ರ ಒಂದು ಕೈ, ಹೊಟ್ಟೆ ಹತ್ರ ಒಂದು ಕೈ ಇಟ್ಕೊಂಡು ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ಯಾವ್ದು ಜಾಸ್ತಿ ಮೂಮೆಂಟ್ ಆಗುತ್ತೆ ಅಂತ, ಲಂಗ್ಸ್ ಅಥವಾ ಹೊಟ್ಟೆನ ಅಂತ. ಓಕೆ, ಸಿಟ್ ಸ್ಟ್ರೈಟ್ ನಾರ್ಮಲ್ ಆಗಿ, ಬಟ್ ಜಾಸ್ತಿ ಇನ್ಹೇಲ್ ಮಾಡಿ. ಹಾಗೆ ಜಾಸ್ತಿ ಇನ್ಹೇಲ್ ಎಷ್ಟು ಮಾಡ್ತೀರಾ ಅದಕ್ಕಿಂತ ಎಕ್ಸೇಲ್ ಜಾಸ್ತಿ ಇರಬೇಕು. ಓಕೆ, ಸ್ಟಾರ್ಟ್. ಇನ್ಹೇಲ್, ಎಕ್ಸೇಲ್, ಬ್ರೀತ್ ಇನ್, ಬ್ರೀತ್ ಔಟ್. Inhale, exhale, inhale, ಸ್ಟ್ರೈಟ್ ಮಾಡಿ ಲೈಕ್ಸ್ನ. ಸ್ಟ್ರೈಟ್. ಈ ಎಕ್ಸಸೈಸ್ ಮಾಡಬೇಕಾದ್ರೂ ಅಷ್ಟೇ ಇನ್ಹೇಲ್ ಮೇಲೆ ನೋಡಬೇಕು, ಎಕ್ಸೇಲ್ ಬ್ಯಾಕ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಲುಕ್ ಅಪ್, ಎಕ್ಸೇಲ್.
Now spread your legs. Front go. ಇವಾಗ ಅಷ್ಟೇ inhale, exhale, breathe in, breathe out ಮೇಲೆ concentration again. One, two, three, 4, 5, 6, 7, 8, 9, 10. Now, start 1, 2, 3, 4, 5, look back, 7, 8, 9, 10. Right leg now fold ಮಾಡಿ back. 1, 2, 3, 4, 5, 6, 7, 8, 9, 10. Change the leg. 1, 2, 3. Straight ಮಾಡಿ legs na. Straight. ಈ ಎಕ್ಸರ್ಸೈಸ್ ಮಾಡಬೇಕಾದ್ರೂ ಅಷ್ಟೇ ಇನ್ಹೇಲ್ ಮೇಲೆ ನೋಡಬೇಕು, exhale back, inhale, exhale, inhale, look up, exhale. Now spread your legs. Front go. ಇವಾಗ ಅಷ್ಟೇ inhale, exhale, breathe in, breathe out ಮೇಲೆ concentration again. One, 2, 3, 4, 5, 6, 7, 8, 9, 10. Now, start 1, 2, 3, 4, 5, look back, 7, 8, 9, 10. Right leg now fold ಮಾಡಿ back. 1, 2, 3, 4, 5, 6, 7, 8, 9, 10. Change the leg. 1, 2, 3, 4, 5, 6, 7, 8, 9, 10. Release. Just relax. Just observe the practice. Leg raising breathing exercise. ಬೆನ್ನ ಮೇಲೆ ಮಲ್ಕೊಬೇಕು. Shavasana. Elbow legs together. Hands above the head. So ಕಿವಿ ಟಚ್ ಆಗಬೇಕು ಬೈಸೆಪ್ಸ್ಗೆ. ಸೊ ಎರಡು ಲೆಗ್ಸ್ನ 90 ಡಿಗ್ರಿ ರೈಸ್ ಮಾಡೋದು. ಯಾವುದೇ ರೀತಿ
ಸ್ಟ್ರೈಟ್ ಮಾಡಿ ಲೆಗ್ಸ್ನ. ಸ್ಟ್ರೈಟ್. ಈ ಎಕ್ಸಸೈಸ್ ಮಾಡಬೇಕಾದ್ರೂ ಅಷ್ಟೇ ಇನ್ಹೇಲ್ ಮೇಲೆ ನೋಡಬೇಕು, ಎಕ್ಸೇಲ್ ಬ್ಯಾಕ್, ಇನ್ಹೇಲ್ exhale, inhale, look up, exhale. Now spread your legs, front go, you work your step, inhale, exhale, breathe in, breathe out, my concentration again. One, two, three, 4, 5, 6, 7, 8, 9, 10. Now, stretch 1, 2, 3, 4, 5, look back, 7, 8, 9, 10. Right leg now fold ಮಾಡಿ. Back. 1, 2, 3, 4, 5, 6, 7, 8, 9, 10. Change the leg. 1, 2, 3, 4, 5, 6, 7, 8, 9, 10. Release. Just relax. Just observe the practice. Leg raising breathing exercise. ಬೆನ್ನ ಮೇಲೆ ಮಾಡ್ಕೊಬೇಕು. Shavasana. Elbow legs together. Hands above the head. So keep it touch ಆಗಬೇಕು biceps ಗೆ. So ಎರಡು legs 90 degree ರೈಸ್ ಮಾಡೋದು. ಯಾವುದೇ ಕಾರಣಕ್ಕೂ ಮಂಡಿನ ಫೋಲ್ಡ್ ಮಾಡಬಾರ್ದು. ಈ ಪೊಸಿಷನ್ ಬರೋವರೆಗೂ ಇನ್ಹೇಲ್ ಇರಬೇಕು. ಹಾಗೆ ಎಕ್ಸೇಲ್, ಸ್ಲೋಲಿ ಗ್ರೌಂಡಿಗೆ ಟಚ್ ಆಗೋವರೆಗೂ ಎಕ್ಸೇಲ್. ಬ್ರೀತ್ ಇನ್, ಬ್ರೀತ್ ಔಟ್. Inhale, exhale, slowly exhale. Inhale, exhale, inhale, exhale. Straight ಮಾಡಿ legsನ. Straight.
ಈ ಎಕ್ಸಸೈಸ್ ಮಾಡಬೇಕಾದ್ರೂ ಅಷ್ಟೇ ಇನ್ಹೇಲ್ ಮೇಲೆ ನೋಡಬೇಕು, ಎಕ್ಸೇಲ್ ಬ್ಯಾಕ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ look up, exhale. ಸ್ಟ್ರೈಟ್ ಮಾಡಿ ಲೆಗ್ಸ್ನ, ಸ್ಟ್ರೈಟ್. ಈ ಎಕ್ಸಸೈಸ್ ಮಾಡಬೇಕಾದ್ರೂ ಅಷ್ಟೇ ಇನ್ಹೇಲ್ ಮೇಲೆ ನೋಡಬೇಕು, ಎಕ್ಸೇಲ್ ಬ್ಯಾಕ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ look up, exhale. Now spread your legs, front row. Your still inhale, exhale, breathe in, breathe out by concentration again. One, two, three, 4, 5, 6, 7, 8, 9, 10. Now, stretch 1, 2, 3, 4, 5, look back, 7, 8, 9, 10. Right leg now fold ಮಾಡಿ. Back. 1, 2, 3, 4, 5, 6, 7, 8, 9, 10. Change the leg. 1, 2, 3. Full back together. Okay, legs. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. ಎರಡು ಕಾಲ ತೆಗೆದು 1, 2, 3. Full back together. Okay, legs. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. ಎರಡು ಕಾಲ ತೆಗೆದು 1, 2, 3, 4, 5, 6, 7, 8, 9, 10. Relax. ಸೂರ್ಯ ನಮಸ್ಕಾರ. ತುಂಬ ಜನ ತಪ್ಪು ಮಾಡೋದೇನಪ್ಪ ಅಂತಂದ್ರೆ ಬ್ರೀತಿಂಗ್ ಬ್ರೀತ್ ಔಟ್ ಮಾಡಿ ಕಂಟ್ರೋಲ್ ಇರೋಲ್ಲ ಆಸನಗಳನ್ನ ಮಾಡಬೇಕಾದ್ರೆ. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋಣ. ಯಾವಾಗ ಇನ್ನೇನು ಮಾಡಬೇಕು, ಯಾವಾಗ ಎಕ್ಸೈಸ್ ಮಾಡಬೇಕು. ಅಣ್ಣ ನಮಸ್ಕಾರ. ಓಪನಿಂಗ್ ಪ್ರೇಯರ್.
ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸಾಯಿತಂ ಕಂ ತತ್ವಂ ಪೂಷಣ್ಯ ಪಾರುಣೋ ಸತ್ಯಧರ್ಮಾಯ ದೃಷ್ಟವೇ. ಓಂ ರಾಮ ಮಿತ್ರಾಯ ನಮಃ. ನಾರ್ಮಲ್ ಬ್ರೀತಿಂಗ್ ಬ್ರೀತ್ ಔಟ್ ಮಾಡಿ. ನಾವು ಅದನ್ನೇ ಆಸನ ಅಷ್ಟವೃತ್ತಾಸನ. ಇನ್ಹೇಲ್, ಉಸಿರನ್ನ ಮೇಲ್ ತಗೋಬೇಕು, ಒಳಗಡೆ ಹಾಕೋಬೇಕು. ಉಸಿರನ್ನ ಇನ್ಹೇಲ್, ಎಕ್ಸೇಲ್, ಉಸಿರನ್ನ ಈಚೆ ಹಾಕ್ತಾ ಪಾದಹಸ್ತಾಸನ. ನಾವು ಅಶ್ವಸಂಚಲನಾಸನ. ಇನ್ಹೇಲ್, ಉಸಿರನ್ನ ಹೇಳ್ಕೊಳ್ಳಿ, ಲುಕ. ನಾವು ದಂಡಾಸನ. ಎಕ್ಸೇಲ್, ಅಷ್ಟಾಂಗ ನಮಸ್ಕಾರ. ಅಷ್ಟಾಂಗ ನಮಸ್ಕಾರದಲ್ಲಿ ಇನ್ಹೇಲ್ ಮತ್ತೆ ಎಕ್ಸೇಲ್ ಎರಡು ಆಗುತ್ತೆ. ಇನ್ಹೇಲ್, ಎಕ್ಸೇಲ್, ಕೆಳಗಡೆ ಬಾಡಿ ಹೆಚ್ಚಬೇಕಂದ್ರೆ ಎಕ್ಸೇಲ್. ಊರ್ಧ್ವಮುಖ ಶ್ವಾನಾಸನದಲ್ಲಿ ಇನ್ಹೇಲ್, ಕೋಬ್ರಾ ಪೋಸ್ ಮೇಲ್ನೋಡ್. ಎಕ್ಸೇಲ್, ಮೌಂಟೇನ್ ಪೋಸ್. ನಾವು ಇನ್ಹೇಲ್, ಅಶ್ವಸಂಚಲನಾಸನ, ಬಲಗಾಲ ಮುಂದೆ ಇರಲಿ. ಎಕ್ಸೇಲ್ ಮಾಡ್ತಾ ಪಾದಹಸ್ತಾಸನ, ಲೆಫ್ಟ್ ಲೆಗ್ ಫ್ರಂಟ್. ಎಷ್ಟಾಗುತ್ತೆ ಸ್ಪೆಂಡ್ ಮಾಡಿ. ಇನ್ಹೇಲ್, ಕಂಟಿನ್ಯೂ ಪಾದಹಸ್ತಾಸನ. ಎಕ್ಸೇಲ್, ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಕಾನ್ಸಂಟ್ರೇಷನ್ ಇರಲಿ. ನಾವು ಲೆಫ್ಟ್ ಲೆಗ್ ಬ್ಯಾಕ್, ಅಶ್ವಸಂಚಲನಾಸನ. ಇನ್ಹೇಲ್, ದಂಡಾಸನ. ಎಕ್ಸೇಲ್, ಅಷ್ಟಾಂಗ ನಮಸ್ಕಾರ. ಇನ್ಹೇಲ್ ಫಸ್ಟ್, ಎಕ್ಸೇಲ್. ನಾವು ಇನ್ಹೇಲ್, ಊರ್ಧ್ವಮುಖ ಕೋಬ್ರಾ ಪೋಸ್. ಎಕ್ಸೇಲ್, ಅಧೋಮುಖ ಮೌಂಟೇನ್ ಪೋಸ್. Inhale, Ashwasandhanasana, left leg front. Exhale, Padahastasana. Inhale, exhale. Release, relax. Observe the practice. Okay. Inhale, exhale, inhale, exhale, inhale and exhale, inhale, exhale, inhale, exhale, inhale, exhale, inhale, exhale. Inhale and exhale. Inhale, exhale. Inhale, exhale. Inhale, exhale. Release. Relax. Now, positions na hold ಮಾಡಬೇಕು 5 counts. ಸೊ ಇಲ್ಲೂ ಕೂಡ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಕಂಟ್ರೋಲ್ ಮಾಡಿ. ನಮಸ್ಕಾರ ಮುಖ. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ಇನ್ಹೇಲ್, ಅಷ್ಟವೃತ್ತಾಸನ. ಪೊಸಿಷನ್ಸ್ ಹೋಲ್ಡ್ ಮಾಡಿದಾಗ ನಾರ್ಮಲ್ ಆಗಿ ಬ್ರೀತ್ ಇನ್ ಬ್ರೀತ್ ಔಟ್. 3, 4, 5. ನಾವು ಇನ್ಹೇಲ್, ಎಕ್ಸೇಲ್, ಹೋಲ್ಡ್ ಮಾಡಿ ಪೊಸಿಷನ್ಸ್. ಅಗೇನ್ ಇವಾಗ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. 3, 4, 5. Now inhale, Ashwasandhanasana. Hold ಮಾಡಿ positions. Breathe in, breathe out normal again. 3, 4, 5. Now Dandasana. Exhale. 1. Normal breathe in, breathe out. 3, 4, 5. Ashtanga. Inhale and exhale. Normal breathe in and breathe out. Hold the position. 3, 4, 5. Inhale,
Cobra pose. Look up. 2, 3, 4, 5. Normal breathing and breathe out. Exhale. Mountain pose. 1, 2. Normal breathing, breathe out. 3, 4, 5. Ashwasachalana. 1, 2, 3, 4, 5. Padasana. 1, 2, 3, 4, 5. Sukhasana. 1, 2, 3, 4, 5. Padasana. 1, 2, 3, 4, 5. Ashwasana. 1, 2, 3, 4, 5. 1, 2, 3, 4, 5. Ashtanga Namaskara. 1, 2, 3, 4, 5. Urdhva. 1, 2, 3, 4, 5. Adho Mukha. 1, 2, 3, 4, 5. Left leg bend. 1, 2, 3, 4, 5. Padasana. 1, 2, 3, 4, 5. Ashtanga. 1, 2, 3, 4, 5. Release. Relax. Spread your legs. Eyes closed. One. Observe the practice. Come to sitting position. Sit straight. Adapt Chinna Mudra, Jnana Mudra. Next straight ಮಾಡಿ. Observe the practice. Keep smiling. Feel the heartbeats. Practice ಆದಮೇಲೆ ನಿಮ್ಮ ಹಾರ್ಟ್ ಬೀಟ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗಿರುತ್ತೆ. ನಾವು ಹ್ಯಾವ್ ಟು ರಿಲ್ಯಾಕ್ಸ್. ರಿಲ್ಯಾಕ್ಸ್. Observe the movement of your abdomens. Slowly take your concentration on your chest movements. Slowly take your concentration on your mind. Relax your mind. Relax your body. Relax. Your entire body relaxed. Feel the relaxation. Full back together. Okay, legs. 1, 2, 3, 4, 5, 6, 7, 8, 9, 10. 1, 2, 3, 4, 5, 6,
7, 8, 9, 10. ಎರಡು ಕಾಲ 1, 2, 3, 4, 5, 6, 7, 8, 9, 10. Relax. ಸೂರ್ಯ ನಮಸ್ಕಾರ. ಇದಾಗಿತ್ತು ನನ್ನ 48ನೇ ದಿನದ ಸೆಕ್ಷನ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪ್ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ನಾಳೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಟುಮಾರೋ. ಥ್ಯಾಂಕ್ ಯು ಸೋ ಮಚ್. Welcome to our YouTube channel.